ನಮಸ್ಕಾರ ವೀಕ್ಷಕರೇ. ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಿ, ಪ್ರಮುಖವಾಗಿ ವಿಶ್ವಗುರು ಮೋದಿ ಅಂತ ಕೂಡ ನೀವು ಅವರನ್ನ ಕರಿತೀವಿ. ವಿಶ್ವ ಕೂಡ ಹಾಗೆ ನೋಡುತ್ತೆ. ಕಾರಣ ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಿ ಆದ ಬಳಿಕ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡ್ತಾ ಇದೆ. ಹಾಗಾಗಿ ವಿಶ್ವಗುರು ಮೋದಿ ಅನ್ನುವಂತಹ ವಿಚಾರಗಳನ್ನ ಅನೇಕರು ಈ ಕ್ಷಣಕ್ಕೂ ಕೂಡ ಉಲ್ಲೇಖ ಮಾಡ್ತಾರೆ. ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಅಂದ್ರೆ, ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಫೈನ್ ಹಾಕಲಾಗಿದೆ. ಅರೆ, ಮೋದಿ ಅವರಿಗೆ ಫೈನ್ ಹಾಕಿದ್ದಾರ? ಯಾರು ಹಾಕಿದ್ರು, ಯಾಕೆ ಹಾಕಿದ್ರು? ಫೈನ್ ಹಾಕುವಂತಹ ಅಪರಾಧವನ್ನ ನಮ್ಮ ಪ್ರಧಾನಿಗಳು ಏನ್ ಮಾಡಿದ್ರು? ಹಾಗೆ ಫೈನ್ ಹಾಕಬಹುದಾ ಒಬ್ಬ ದೇಶದ ಪ್ರಧಾನಿಗೆ? ಫೈನ್ ಹಾಕಿದ್ರೆ ಅದನ್ನ ಪ್ರಧಾನಿಗಳು ಕಟ್ತಾರಾ, ಕಟ್ಟಬೇಕಾ? ನಿಯಮ ಏನ್ ಹೇಳುತ್ತೆ? ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನೋಡಿ. ತಂತ್ರಜ್ಞಾನ ಈಗ ಸಾಕಷ್ಟು ಮುಂದುವರೆದಿದೆ. ಪ್ರತಿ ರಂಗದಲ್ಲೂ ಕೂಡ, ಪ್ರತಿ ಕ್ಷೇತ್ರದಲ್ಲೂ ಕೂಡ ತಂತ್ರಜ್ಞಾನ ಅನ್ನೋದು ಮುಂದುವರೆದಿದೆ. ಅದರ ಹೆಚ್ಚು ಬಳಕೆ ಕೂಡ ಆಗ್ತಾ ಇದೆ. ಅದೇ ರೀತಿ ಸಂಚಾರಿ ನಿಯಮಗಳನ್ನ ವಾಹನ ಸವಾರು ಉಲ್ಲಂಘನೆ ಮಾಡಿದ್ರು ಕೂಡ ಅಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿಕೊಂಡು ಫೈನ್ ಹಾಕಲಾಗುತ್ತೆ. ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಿರುವ ಆ ಗಾಡಿ ನಂಬರ್ ಫೈಂಡ್ ಔಟ್ ಮಾಡಿ ಅಂಥ ವ್ಯಕ್ತಿಗಳಿಗೆ ಫೈನ್ ಅನ್ನ ಕೂಡ ಹಾಕ್ತಾರೆ. ಆ ರೀತಿ ನಿಯಮಗಳು ಕೂಡ ಇದೆ ಬಿಡಿ. ಫೈನ್ ಹಾಕ್ಲೇಬೇಕು. ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡೋ ಹಾಗಿಲ್ಲ, ಅದನ್ನ ಪಾಲನೆ ಮಾಡಲೇಬೇಕು. ನಿಮ್ಮ ಜವಾಬ್ದಾರಿ ಕೂಡ ಹೌದು. ಹೀಗೆ ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಿದಾಗ ಇದೇ AI ಬಳಸಿಕೊಂಡು ದಂಡವನ್ನ ಹಾಕಲಾಗುತ್ತೆ. ಈ ವಿಚಾರ ಕೆಲ ವರ್ಷಗಳಿಂದಲೂ ಕೂಡ ನಮ್ಮ ಭಾರತದ ಹಲವು ರಾಜ್ಯಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಸಂಚಾರಿ ನಿಯಮಕ್ಕೆ ಸಂಬಂಧಪಟ್ಟಂತೆ AI ಇದೆಯಪ್ಪ, ಆ ತಂತ್ರಜ್ಞಾನ ಬಳಸಿ ನಮಗೆ ಫೈನ್ ಹಾಕ್ಬಿಡ್ತಾರೆ, ಫೈನ್ ಕಟ್ಟಲೇಬೇಕು ಅಂತ ಹಲವಾರು ಬಾರಿ ನಿಯಮಗಳನ್ನ ಹಲವರು ಅನಿವಾರ್ಯವಾಗಿಯೂ ಕೂಡ ಪಾಲನೆ ಮಾಡ್ತಾರೆ. ಇಲ್ಲ ಪಾಲನೆ ಮಾಡಬೇಕು ಅಂತ ಮನಸ್ಸಿದ್ದವರು ಕೂಡ ಪಾಲನೆ ಮಾಡ್ತಾರೆ. ಆದ್ರೆ ಇದೇ ರೀತಿ ತಂತ್ರಜ್ಞಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದ್ದಂತ ಹೊತ್ತಲೇ ಇದೇ ತಂತ್ರಜ್ಞಾನವನ್ನ ಬಳಸಿ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನೋ ಕಾರಣಕ್ಕೆ ಅವರಿಗೆ ಫೈನ್ ಹಾಕಲಾಗಿದೆ. ಹೌದು, ಎಕ್ಸ್ ನಲ್ಲಿ ಈ ಆರ್ಯನ್ ಸಿಂಗ್ ಎನ್ನುವಂತಹ ವ್ಯಕ್ತಿ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಖಾತೆಯನ್ನ ಟ್ಯಾಗ್ ಮಾಡಿ, ನೀವು ಬಳಸ್ತಾ ಇರುವ ಕಾರಿನ ಸಂಖ್ಯೆ DL2CAX 2964 ನ ಕಾರಿನ ಮೇಲೆ ಸಂಚಾರಿ ನಿಯಮಗಳ ಉಲ್ಲಂಘನೆಯ 3 ಚಲನ್ ಬಾಕಿ, ದಯವಿಟ್ಟು ಅದನ್ನ ಕಟ್ಟಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟ್ಯಾಗ್ ಮಾಡಿ ಅದರ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ದೆಹಲಿ ಪೊಲೀಸರ ಸಂಚಾರಿ ನಿಯಮಗಳ ಸಂಬಂಧ ಇರುವ ಆನ್ಲೈನ್ ಪೋರ್ಟಲ್ ಆ ಸ್ಕ್ರೀನ್ ಶಾಟ್ ಅನ್ನ ಕೂಡ ಹಾಕಿದ್ದಾರೆ. ಹೀಗಾಗಿ ಈ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ. ಹಾಗಾದ್ರೆ ದೇಶದ ಪ್ರಧಾನಿಗಳ ಮೇಲೆ ಫೈನ್ ಹಾಕಬಹುದಾ? ಫೈನ್ ಹಾಕಿದ್ರೆ ಪ್ರಧಾನಿಗಳು ಅದನ್ನ ಕಟ್ತಾರ? ನಿಯಮಗಳು ಎಲ್ಲರಿಗೂ ಒಂದೇ ಅಂತ ನಾವು ಮಾತಾಡ್ತೀವಲ್ಲ, ಆ ರೀತಿ ನಿಯಮಗಳು ಒಂದೇ ಅನ್ನೋ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನಿಯಮ ಪಾಲನೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಈಗ ಫೈನ್ ಹಾಕಿದ್ದಾರೆ, ಆ ಫೈನ್ ಕಟ್ತಾರ ಇಲ್ಲ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಆದ್ರೆ ಒಬ್ಬ ದೇಶದ ಪ್ರಧಾನಿಗೆ ಆ ರೀತಿ ಫೈನ್ ಹಾಕಬಹುದಾ ಅಂದ್ರೆ, ಅದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ರಿಜಿಸ್ಟರ್ ಆಗಿರಬಹುದು, ಆ ತಂತ್ರಜ್ಞಾನ ಬಳಸಿಕೊಂಡು ಫೈನ್ ಹಾಕಿರಬಹುದು. ಆದ್ರೆ ಒಬ್ಬ ಪ್ರಧಾನಿಗೆ ಹಾಗೆ ಹಾಕಕ್ಕಾಗಲ್ಲ. ಕಾರಣ ಇಷ್ಟೇ, ಗಣ್ಯಾತಿ ಗಣ್ಯ ವ್ಯಕ್ತಿಗಳು, ದೇಶದಲ್ಲಿರುವಂತಹ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೆ ಸಂಚಾರಿ ನಿಯಮಗಳ ಉಲ್ಲಂಘನೆಯ ಸಂಬಂಧ ಒಂದಷ್ಟು ವಿನಾಯಿತಿ ಕೂಡ ಇದೆ. ರಾಷ್ಟ್ರಪತಿ ಪ್ರಧಾನಿ ಅಂದ್ರೆ ರಾಷ್ಟ್ರಪತಿಗಳು, ಪ್ರಧಾನಿ, ರಾಜ್ಯಪಾಲರು ಇವರಿಗೆ ಭದ್ರತಾ ಪ್ರೋಟೋಕಾಲ್ ಇರೋದ್ರಿಂದ ಸಂಚಾರಿ ನಿಯಮಗಳ ಉಲ್ಲಂಘನೆಯಿಂದ ವಿನಾಯಿತಿ ಕೂಡ ಇರುತ್ತೆ. ಹಾಗಾದ್ರೆ ಮೋದಿ ಬಳಸುವಂತಹ ಕಾರಿನ ಮೇಲೆ ದಂಡ ಹೇಗ್ ಬಿತ್ತು ಅನ್ನೋದು ಹಲವರು ಪ್ರಶ್ನೆ ಕೂಡ ಮಾಡ್ತಿದ್ದಾರೆ. ಇದಕ್ಕೆ ಬಹುಶಃ ಬೆಂಗಾವಲು ಪಡೆಯೋರು ಓಡಾಡುವಾಗ AI ಕ್ಯಾಮೆರಾ ಆಧಾರಿತವಾಗಿ ದಂಡ ಬಿದ್ದಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಈ ವಿಚಾರವಾಗಿ ಈಗ ದೆಹಲಿ ಪೊಲೀಸರಾಗ್ಲಿ, ಪ್ರಧಾನ ಮಂತ್ರಿಗಳ ಕಾರ್ಯಾಲಯವಾಗ್ಲಿ ಯಾವುದೇ ರೀತಿಯ ಅಧಿಕೃತ ಹೇಳಿಕೆಯನ್ನ ಇಲ್ಲಿ ತನಕ ಕೊಟ್ಟಿಲ್ಲ. ಹೀಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ಈ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಪ್ರಧಾನಿ ಆದ್ರೇನು, ಯಾರೇ ಆದ್ರೇನು, ಎಷ್ಟೇ ಪ್ರಭಾವಿಗಳಾದ್ರೂ ಕೂಡ ನಿಯಮಗಳು ಒಂದೇ. ಹಾಗಾಗಿ ನಿಯಮ ಬಾಹಿರವಾಗಿ ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂದ್ರೆ ಯಾರಾದ್ರೂ ಫೈನ್ ಕಟ್ಲಿ ಬಿಡಿ ಅನ್ನೋ ಒಂದು ವರ್ಗ ಚರ್ಚೆ ಮಾಡ್ತಾ ಇದ್ರೆ, ಮತ್ತೊಂದು ವರ್ಗ ಹೇಳ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಓಡಾಡ್ತಾ ಇದ್ದಂತಹ ಆ ಕಾರಿನ ಮೂಲತಃ ಆ ಕಾರು ಮೋದಿ ಅವರದೇನ ಅಲ್ಲ, ಅವ್ರ ಹೆಸರಿರುತ್ತಾ ಇಲ್ಲ, ಹಾಗಾದ್ರೆ ಅವ್ರು ಯಾಕ್ರಿ ಫೈನ್ ಕಟ್ಟಬೇಕು ಅಂತ ಮತ್ತೊಂದು ವರ್ಗ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾ ಇದೆ. ಬಟ್ ಏನೇ ಆಗ್ಲಿ, ಸಂಚಾರಿ ನಿಯಮಗಳು ನಮ್ಮ ಜೀವ ರಕ್ಷಣೆಗೆ ಇರೋದು. ಹಾಗಾಗಿ ಆ ನಿಯಮಗಳನ್ನ ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ಆದ್ರೆ ಆಗ್ಲೇ ಹೇಳಿದ್ನಲ್ಲ, ನಮ್ಮ ದೇಶದ ಪ್ರಧಾನಿಗಳು ಸೇರಿದಂತೆ VIP, VVIP ಗಳಿಗೆ ಒಂದಷ್ಟು ಪ್ರೋಟೋಕಾಲ್ ಇರೋ ಕಾರಣದಿಂದ ಅವರು ಹೋಗ್ಬೇಕಾಗಿರೋದ್ರಿಂದ ಈ ರೀತಿ ಸಂಚಾರಿ
ನಿಯಮಗಳ ಉಲ್ಲಂಘನೆ ಆದ್ರೂ ಕೂಡ ಅದಕ್ಕೆ ಫೈನ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ನಿಯಮಗಳು ಇಲ್ಲ, ಆ ರೀತಿ ಫೈನ್ ಬಿದ್ರೂ ಕೂಡ ಕೆಲವರು ಕಟ್ತಾರೆ, ಕೆಲವರು ಕಟ್ಟೋದಿಲ್ಲ. ಈ ರೀತಿ ಬೆಳವಣಿಗೆಗಳನ್ನ ಕೂಡ ಹಲವಾರು ಬಾರಿ ನೀವು ನೋಡಿದ್ದೀವಿ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.